ಏಪ್ರಿಲ್ 8 ನಭೋಮಂಡಲದಲ್ಲಿ ಸೂರ್ಯ ಗ್ರಹಣ ಪ್ರಕ್ರಿಯೆ ಘಟಿಸಲಿದೆ. ಈ ಒಂದು ವಿದ್ಯಮಾನ ಭೂವಾಸಿಗಳ ಆತಂಕಕ್ಕೆ ಕಾರಣ ಆಗಿದೆ. ಅದಕ್ಕೆ ತಕ್ಕನಾದ ಕಾರಣವೂ ಇದೆ. ಇದು ಈ ವರ್ಷದ ಮೊದಲ ಸೂರ್ಯ ಗ್ರಹಣವಾಗಿದ್ದು, ಯುಗಾದಿ ಹಬ್ಬಕ್ಕೂ ಮುನ್ನ ಗ್ರಹಣ ಘಟಿಸ್ತಾ ಇರೋದ್ರಿಂದ ಇದು ಅಪಾಯದ ಅಪಶಕುನವಾಗಲಿದೆಯಾ ಅನ್ನೋ ಭೀತಿ ಹೆಚ್ಚಾಗಿ ಕಾಡೋಕೆ ಶುರುವಾಗಿದೆ. ಜೊತೆಗೆ 50 ವರ್ಷಗಳ ನಂತರ ಅತ್ಯಂತ ದೀರ್ಘಕಾಲ ಸೂರ್ಯನಿಗೆ ಗ್ರಹಣ ಹಿಡಿತಾ ಇದ್ದು ಟೆನ್ಷನ್ ಹೆಚ್ಚಿಸಿದೆ. ಹಾಗಾದ್ರೆ ಈ ಸೂರ್ಯ ಗ್ರಹಣದಿಂದ ಯಾವೆಲ್ಲ ಅನಾಹುತ ಘಟಿಸಲಿದೆ, ಯಾರಿಗೆಲ್ಲ ಅಪಾಯ ಎದುರಾಗಲಿದೆ, ಯುಗಾದಿ ಗ್ರಹಣ ಆತಂಕದ ಸೂತಕ ತಂದೊಡ್ಡಿದೆಯಾ ಅನ್ನೋ ಎಲ್ಲ ಅನುಮಾನದ ಪ್ರಶ್ನೆಗಳಿಗೆ ಉತ್ತರ ನಿಮ್ಮ ಮುಂದೆ. ನಭೋಮಂಡಲದಲ್ಲಿ ಸೂರ್ಯಗ್ರಹಣ ಪ್ರಕ್ರಿಯೆ. ಸೂರ್ಯನನ್ನು ಆವರಿಸಲಿದೆ ಗ್ರಹಣ ಛಾಯೆ. ಯುಗಾದಿ ಅಮಾವಾಸ್ಯೆಯ ಗ್ರಹಣ ಕಂಟಕ ತರಲಿದೆಯಾ? ಈ ವರ್ಷ ಪೂರ್ತಿ ಈ ಗ್ರಹಣದ ಎಫೆಕ್ಟ್ ಇರಲಿದೆಯಾ? 2024ರ ಹೊಸ ಸಂವತ್ಸರಕ್ಕೆ ಕಾಲಿಟ್ಟು 3 ತಿಂಗಳು ಕಳೆದಿವೆ. 4ನೇ ತಿಂಗಳಿನಲ್ಲಿದ್ದೀವಿ. ಈ 4 ತಿಂಗಳಲ್ಲಿ ಆತಂಕದ ವಾತಾವರಣವೇ ನಿರ್ಮಾಣ ಆಗಿದೆ. ಮೊದಲ ತಿಂಗಳಿನಲ್ಲೇ ಎಲ್ಲೆಡೆ ಸಾಕಷ್ಟು ಅವಘಡಗಳು ಸಂಭವಿಸಿದವು. ಇವೆಲ್ಲ ಪ್ರಾಕೃತಿಕ ಸಹಜ ಘಟನೆಗಳು ಅನ್ಸಿದ್ರು ಇದೆಲ್ಲ ಸಹಜ ಪ್ರಕ್ರಿಯೆಯಂತೂ ಅಲ್ವೇ ಅಲ್ಲ. ಹಾಗಂತ ಇದೆಲ್ಲ ಪ್ರಳಯದ ಮುನ್ಸೂಚನೆ ಅಂತಲೂ ಹೇಳದಕ್ಕೆ. ಆದರೆ ಭೂಮಿಯ ಈ ಎಲ್ಲ ಅನಿರೀಕ್ಷಿತ ಬೆಳವಣಿಗೆಗಳಿಗೆ ನಭೋಮಂಡಲದ ಗ್ರಹಣ ಪ್ರಕ್ರಿಯೆಗಳು ಕಾರಣವಾಗಿದೆಯಾ? ಇಲ್ಲ ಅಂತ ಸಾರಾಸಗಟಾಗಿ ತಳ್ಳಿ ಹಾಕುವಂತಿಲ್ಲ. ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ಭೂಮಿ ಮೇಲಾಗ್ತಿರುವ ಅನೇಕ ಭೀಕರ ಬದಲಾವಣೆಗಳಿಗೆ, ಸಾವು ನೋವುಗಳಿಗೆ ಗ್ರಹಣಗಳು ಮೂಲಾಧಾರ ಅಂತ ಹೇಳಲಾಗ್ತಾ ಇದೆ. ಇಂತಹ ಹೊತ್ತಲ್ಲೇ 2024ರ ಮೊದಲ ಸೂರ್ಯಗ್ರಹಣ ಬಂದಿದ್ದು ಜನರನ್ನ ಮತ್ತಷ್ಟು ಆತಂಕಕ್ಕೆ ತಳ್ಳಿದೆ. ಭೂಮಂಡಲದಲ್ಲಿ ಇತ್ತೀಚೆಗೆ ನಾನಾ ರೀತಿಯ ಹವಾಮಾನ ವೈಪರೀತ್ಯಗಳು, ಅನೇಕ ಕಡೆ ಬೆಂಕಿ ಆಕಸ್ಮಿಕ ಘಟನೆಗಳು, ಹೀಗೆ ಸಾಲು ಸಾಲು ಸರಣಿ ಅವಘಡಗಳು ಸಂಭವಿಸ್ತಾ ಇರೋದು ನಿಮ್ಮೆಲ್ರಿಗೂ ಗೊತ್ತಿರುವ ಸಂಗತಿಯೇ ಆಗಿದೆ. ಇದನ್ನ ಯಾರೊಬ್ಬರೂ ಕಥೆ ಅಂತ ಅನ್ಕೊಳಕ್ಕಾಗಲ್ಲ, ಸುಳ್ಳು ಅಂತ ತಳ್ಳಿ ಹಾಕೋದಕ್ಕೂ ಆಗಲ್ಲ. ಯಾಕಂದ್ರೆ ಖುದ್ದು ನಾವೇ ನಮ್ಮ ಕಣ್ಣಾರೆ ನೋಡಿರುವಂತಹ ಸತ್ಯ. ಈ ಎಲ್ಲಾ ಘಟನೆಗಳು ನಡೆದದ್ದೆಲ್ಲ ಕಾಕತಾಳೀಯ ಅಥವಾ ಪ್ರಕೃತಿ ಸಹಜ ಅಂತ ಅನಿಸಬಹುದು. ಆದರೆ ಇಷ್ಟು ದಿನ ಇಲ್ಲದಿದ್ದ ಘಟನೆಗಳು ಈಗಲೇ ಯಾಕೆ ಸಂಭವಿಸ್ತಾ ಇದ್ದಾವೆ? ಹೀಗೊಂದು ಪ್ರಶ್ನೆ ಹಲವು ಜನರಲ್ಲಿ ಕಾಡ್ತಾ ಇರಬಹುದು. ಪ್ರಕೃತಿಯಲ್ಲಿ ಏನಾದರೂ ಮಹತ್ವದ ಬದಲಾವಣೆಗಳು ಆಗ್ತಿವೆಯಾ ಅನ್ನೋ ಸಹಜ ಅನುಮಾನ ಮೂಡಿರಬಹುದು. ಆ ಅನುಮಾನದ ಪ್ರಶ್ನೆಯ ಹಿಂದೆ ನೀವೆಲ್ಲ ಕೇಳಲೇಬೇಕಾದ ಸತ್ಯವೊಂದು ಅಡಗಿ ಕೂತಿದೆ. ಅದು ಗ್ರಹಣ ಕಾಲದ ಗಂಡಾಂತರ ಆಗಿರಲೂಬಹುದು ಅನ್ನೋದು ಭೀತಿ ಹೆಚ್ಚಿಸಿದೆ. ಸಾಮಾನ್ಯವಾಗಿ ಏನಾಗುತ್ತೆ, ಯುಗಾದಿ ಅಮಾವಾಸ್ಯೆ ಅಂತಕ್ಕಂಥದ್ದು ಕಳೆದ ಕರ್ಮಗಳು, ಏನು ತಪ್ಪು ಸರಿ ತಪ್ಪುಗಳು, ಅರಿತೋ ಅರಿದೆಯೋ ಮಾಡಿರ್ತಕ್ಕಂಥ ತಪ್ಪುಗಳ ಒಂದು ಕಳ್ಕೊಳ್ಳೋದಕ್ಕೋಸ್ಕರ, ಕರ್ಮವನ್ನು ಕಳ್ಕೊಳ್ಳೋದಕ್ಕೋಸ್ಕರವಾಗಿ ಯುಗಾದಿ ಎಂದು ವಿಶೇಷವಾದಂಥ ಒಂದು ಪೂಜೆಯನ್ನು ಮಾಡ್ತಕ್ಕಂಥ ವ್ಯವಸ್ಥೆಗಳು ಅಥವಾ ನವಗ್ರಹ ಶಾಂತಿಯನ್ನು ಮಾಡ್ತಕ್ಕಂಥ ವ್ಯವಸ್ಥೆಗಳಿರ್ತದೆ. ನೂತನ ಸಂವತ್ಸರ ಪ್ರಾರಂಭ ಆಗುವುದಕ್ಕೆ ಮೊದಲೇ ಆ ಸಂವತ್ಸರ ಅಂತಕ್ಕಂಥದ್ದು ಯಾವ ರೀತಿಯಲ್ಲಿ ಪ್ರಾರಂಭವಾಗುತ್ತೆ ಅದರ ಮೇಲೆ ಆ ವರ್ಷ ಪೂರ್ತಿಯ ಹಣೆ ಬರಹ ಅಂತ ಹೇಳಬೇಕು ಅಥವಾ ಫಲಾಫಲಗಳು ಅಂತ ಹೇಳಬೇಕು ನಿರ್ಧಾರವನ್ನು ಮಾಡೋದಕ್ಕೆ ದಾರಿಯಾಗ್ತದೆ. ದುರಾದೃಷ್ಟವಶಾತ್ ಈ ಸಂವತ್ಸರ ಅಂತಕ್ಕಂಥದ್ದು ಅಷ್ಟೊಂದು ಸೂಕ್ತವಾಗಿ ಬಂದಿಲ್ಲ. ಭೂಮಿ ಮೇಲೆ ಏನಾದರೂ ದೊಡ್ಡ ಅವಘಡ ಸಂಭವಿಸೋದಕ್ಕೂ ಮುನ್ನ ಕ್ರಮೇಣ ದಿನದಿಂದ ದಿನಕ್ಕೆ ಒಂದೊಂದರಂತೆ ಮುನ್ಸೂಚನೆ ಸಿಗ್ತಾ ಹೋಗುತ್ತೆ. ಇದೀಗ ಭೂಮಿ ಕೊಡ್ತಿರೋದು ಕೂಡ ಅಂಥದ್ದೇ ಒಂದು ಸಂದೇಶವಾಗಿದೆಯಾ? ಯಾಕಂದ್ರೆ 2024ರ ಹೊಸ ವರ್ಷದ ದಿನದಿಂದಲೂ ಒಂದಲ್ಲ ಒಂದು ಕಾರಣಕ್ಕೆ ಸಾವು ನೋವುಗಳು, ಭೀಕರ ಪ್ರಕೃತಿ ಅವಘಡಗಳು ಸಂಭವಿಸ್ತಲೇ ಇವೆ. ಇಂಥದ್ದೊಂದು ದಿಢೀರ್ ಬದಲಾವಣೆಗೆ ಕಾರಣ ಅದೊಂದು ನಭೋ ಕೌತುಕ ಅನ್ನೋದನ್ನ ನಂಬಲೇಬೇಕಿದೆ. ಯಾವುದು ಆ ನಭೋ ಕೌತುಕ ಅಂತ ನೋಡೋದಾದರೆ, ಏಪ್ರಿಲ್ 8ರಂದು ಘಟಿಸಲಿರುವ ಈ ವರ್ಷದ ಮೊದಲ ಸೂರ್ಯಗ್ರಹಣ. ಈ ಗ್ರಹಣವೀಗ ಭೂಮಿಗೆ ಕಂಟಕಗಳನ್ನು ಹೊತ್ತು ತರುತ್ತಿದೆ ಎನ್ನಲಾಗ್ತಾ ಇದೆ. ಈ ಗ್ರಹಣ ಬಂದಿರೋದು ಯುಗಾದಿ ಅಮಾವಾಸ್ಯೆಯಂದು. ಯುಗಾದಿ ಅಂದ್ರೆ ಎಲ್ಲೆಡೆ ಒಂದು ಸಂಭ್ರಮ ಸಡಗರ ಇದ್ದೇ ಇರುತ್ತೆ. ಹಿಂದೂಗಳಿಗೆ ಅತಿ ದೊಡ್ಡ ಹಾಗೂ ಪವಿತ್ರವಾದ ಹಬ್ಬ ಯುಗಾದಿ. ಈ ಯುಗಾದಿ ಹಬ್ಬವನ್ನೇ ಹೊಸ ವರ್ಷವನ್ನಾಗಿ ಪರಿಗಣನೆ ಮಾಡಲಾಗುತ್ತೆ. ಇಂತಹ ಯುಗಾದಿ ಹಬ್ಬದ ಹಿಂದಿನ ದಿನವೇ ಈ ಸೂರ್ಯಗ್ರಹಣ ಬಂದಿರೋದ್ರಿಂದ ಇದು ನಾನಾ ಅವಾಂತರಗಳಿಗೆ ಕಾರಣವಾಗಲಿದೆಯಾ, ದೊಡ್ಡ ಅನಾಹುತಕ್ಕೆ ದಾರಿ ಮಾಡಿಕೊಡಲಿದೆಯಾ ಅನ್ನೋ ಭಯ ಭೀತಿಯನ್ನ ಹೆಚ್ಚಿಸಿದೆ. ಇದು ಅತ್ಯಂತ ದೀರ್ಘಾವಧಿಯ ಸೂರ್ಯಗ್ರಹಣ. 50 ವರ್ಷಗಳ ನಂತರ ದೀರ್ಘಾವಧಿಯ ಸೂರ್ಯಗ್ರಹಣ ಗೋಚರ. 4 ಗಂಟೆ 25 ನಿಮಿಷ ಘಟಿಸಲಿದೆ ಸೂರ್ಯಗ್ರಹಣ. ಈ ವಿದ್ಯಮಾನ ಭೂಮಿಯ ಭವಿಷ್ಯಕಾರರಂತಲೇ ಹೇಳಲಾಗುವ ವಿಜ್ಞಾನಿಗಳಲ್ಲೂ ಕೂಡ ಆತಂಕ ಹುಟ್ಟುಹಾಕಿದೆ. ಗ್ರಹಣ ಅನ್ನೋದು ಸೌರಮಂಡಲದ ಸಹಜ ಪ್ರಕ್ರಿಯೆ ಅಂತ ವಿಜ್ಞಾನಿಗಳು ಹೇಳ್ತಾರೆ. ಆದರೆ ಅದರಂತೆಯೇ ಗ್ರಹಣಗಳು ಭೂಮಿ ಮೇಲೆ ಪ್ರಭಾವವನ್ನು ಬೀರುತ್ತವೆ ಅನ್ನೋದನ್ನು ವಿಜ್ಞಾನಿಗಳು ಒಪ್ಪಿಕೊಳ್ತಾರೆ. ಆ ನಿಟ್ಟಿನಲ್ಲಿ ಈ ಸೂರ್ಯಗ್ರಹಣ ವಿಜ್ಞಾನಿ ಬಳಗದಲ್ಲೇ ಹೊಸ ಹೊಸ ಚಿಂತನೆಗಳನ್ನು ಹುಟ್ಟುಹಾಕಿದೆ. ಕಾಲಚಕ್ರ ಅನ್ನೋದು ಯಾರನ್ನೂ ಕೇಳಲ್ಲ ಅಂತಾರಲ್ಲ,
ಹಾಗೆಯೇ ಏಪ್ರಿಲ್ 8ರ ಈ ಸೂರ್ಯಗ್ರಹಣದಿಂದ ಆಗಲಿರುವ ಗಂಡಾಂತರದ ಬಗ್ಗೆ ಊಹೆಯನ್ನು ಮಾಡಲಾಗ್ತಾ ಇದೆ. ಈ ಅಂಶವೇ ವಿಶ್ವ ರಾಷ್ಟ್ರಗಳ ನಿದ್ದೆಗೆಡಿಸಿವೆ. ಈ ಸೂರ್ಯಗ್ರಹಣ ಮಾತ್ರ ಭೂಮಿಯನ್ನ ಹಿಂಡಿ ಹಿಪ್ಪೆ ಮಾಡುವ ಸಾಧ್ಯತೆಗಳು ದಟ್ಟವಾಗಿವೆ. ಇದರ ಲಕ್ಷಣ ಎಂಬಂತೆ ಈಗಾಗಲೇ ಭೂಮಿಯ ಹವಾಮಾನ ವೈಪರೀತ್ಯ, ಸರಣಿ ಅವಘಡಗಳು ಸಂಭವಿಸಿ ಸಾವು ನೋವು ಸಂಭವಿಸ್ತಾ ಇರೋದೇ ಪ್ರತ್ಯಕ್ಷ ಸಾಕ್ಷಿಯಾಗಿದೆ. ಕುಜ ಬಹಳ ಮುಖ್ಯವಾಗ್ತಾನೆ. ಆ ಗ್ರಹಣಕ್ಕೆ ಆ ಕುಜನೂ ಒಳಗಾಗಿರ್ತಕ್ಕಂಥದ್ದಾಗಿರೋದ್ರಿಂದ, ಅಂದರೆ ರಾಹುವಿನ ಪ್ರಭಾವದಲ್ಲಿ ಕುಳಿತಿರ್ತಕ್ಕಂಥದ್ದಾಗಿರೋದ್ರಿಂದ ಭೂಕಂಪನಗಳು ಜಾಸ್ತಿ ಆಗುವಂಥದ್ದು, ಭೂಮಿಯ ಮೇಲೆ ತುಂಬ ವಿಪರೀತವಾದಂಥ ಈ ಯುದ್ಧೋನ್ಮಾದ ಹೆಚ್ಚಾಗುವಂಥ ಸನ್ನಿವೇಶ, ಮನುಷ್ಯ ವಿಕೃತಿಯನ್ನು ಮೆರೆತಕ್ಕಂಥ ವಾತಾವರಣಗಳು ಜಾಸ್ತಿ ಆಗುವಂಥದ್ದು, ಕ್ರೋಧವನ್ನು ಜಾಸ್ತಿ ಬೆಳೆಸ್ಕೊಳ್ತಕ್ಕಂಥದ್ದು, ಒಬ್ಬರ ಮೇಲೆ ಒಬ್ಬರು ವೈಷಮ್ಯವನ್ನು ಬೆಳೆಸ್ತಕ್ಕಂಥ ಒಂದು ಮನೋಧೋರಣೆಗಳು ಹೆಚ್ಚಾಗುವಂಥ ಸನ್ನಿವೇಶಗಳು ನಿರ್ಮಾಣವಾಗ್ತದೆ. ಇಷ್ಟೆಲ್ಲ ಹೇಳೋದಕ್ಕೂ ಕಾರಣ ಇದೆ. ಸಾಮಾನ್ಯವಾಗಿ ಚಂದ್ರನಿಗೆ ಅಥವಾ ಸೂರ್ಯನಿಗೆ ಗ್ರಹಣ ಹಿಡಿದಾಗ ಆ ಗ್ರಹಣ ಕಾಲದಲ್ಲಿ ಅತ್ಯಂತ ಎಚ್ಚರಿಕೆಯಿಂದ ಇರಬೇಕು ಅಂತ ಜ್ಯೋತಿಷಿಗಳು ಎಚ್ಚರಿಕೆ ಕೊಡ್ತಾರೆ. ಗ್ರಹಣ ಕಾಲ ಎಷ್ಟು ದೀರ್ಘವಾಗಿರುತ್ತೋ ಅದರ ಎಫೆಕ್ಟ್ ಅಷ್ಟು ಪರಿಣಾಮಕಾರಿಯಾಗಿ ಇರಲಿದೆ ಅನ್ನೋದು ಜ್ಯೋತಿಷಿಗಳ ಲೆಕ್ಕಾಚಾರ. ಅಂಥದ್ರಲ್ಲಿ ಈ ಬಾರಿ ನಡೆಯುತ್ತಿರುವ ಸೂರ್ಯಗ್ರಹಣ ಅತ್ಯಂತ ದೀರ್ಘಾವಧಿಯ ಸೂರ್ಯಗ್ರಹಣ ಎನ್ನಲಾಗ್ತಾ ಇದೆ. ಬರೋಬ್ಬರಿ 50 ವರ್ಷಗಳ ನಂತರ ಈ ದೀರ್ಘಾವಧಿ ಸೂರ್ಯಗ್ರಹಣ ಗೋಚರವಾಗ್ತಾ ಇದ್ದು, ಬರೋಬ್ಬರಿ 4 ಗಂಟೆ 25 ನಿಮಿಷಗಳ ಕಾಲ ಸೂರ್ಯನಿಗೆ ಗ್ರಹಣ ಹಿಡಿಯಲಿದೆ ಎನ್ನಲಾಗ್ತಾ ಇದೆ. ಇಷ್ಟು ದೀರ್ಘಾವಧಿಯ ಗ್ರಹಣದಿಂದ ಭೂಮಿ ಮೇಲೆ ಏನೆಲ್ಲ ಎಫೆಕ್ಟ್ ಆಗಬಹುದು ಅನ್ನೋದು ಜನರ ಭೀತಿಗೆ ಕಾರಣವಾಗಿದೆ. ಈ ಸೂರ್ಯಗ್ರಹಣದ ಸಮಯವನ್ನು ಹೇಳ್ತೀವಿ. ಯುಗಾದಿ ಗ್ರಹಣ ಗುಮ್ಮ ಏಪ್ರಿಲ್ 8 ಸೋಮವಾರದಂದು ನಭೋಮಂಡಲ ವಿಸ್ಮಯಕಾರಿ ವಿದ್ಯಮಾನಕ್ಕೆ ಸಾಕ್ಷಿಯಾಗಲಿದೆ. ಈ ವರ್ಷದ ಮೊದಲ ಸೂರ್ಯಗ್ರಹಣ ಗೋಚರವಾಗ್ತಾ ಇದ್ದು, ಯುಗಾದಿ ಹಬ್ಬದ ಹಿಂದಿನ ದಿನವೇ ಸೂರ್ಯಗ್ರಹಣ ಘಟಿಸುತ್ತಿರೋದು ಅನೇಕ ಚರ್ಚೆಗಳಿಗೆ ಕಾರಣವಾಗಿದೆ. ಭಾರತೀಯ ಕಾಲಮಾನದ ಪ್ರಕಾರ ಏಪ್ರಿಲ್ 8 ಸೋಮವಾರದಂದು ರಾತ್ರಿ 9 ಗಂಟೆ 12 ನಿಮಿಷಕ್ಕೆ ಸೂರ್ಯಗ್ರಹಣ ಆರಂಭವಾಗಲಿದೆ. ಮಧ್ಯರಾತ್ರಿ 1 ಗಂಟೆ 25 ನಿಮಿಷಕ್ಕೆ ಗ್ರಹಣ ಮೋಕ್ಷ ಕಾಲವಾಗಲಿದೆ. ಹೇಗಿರಲಿದೆ ಈ ಸೂರ್ಯಗ್ರಹಣದ ಎಫೆಕ್ಟ್? ಇನ್ನು ಈ ಸೂರ್ಯಗ್ರಹಣದಿಂದ ಅನೇಕ ದುಷ್ಪರಿಣಾಮಗಳು ಭೂಮಿ ಮೇಲೆ ಬೀಳಲಿವೆ ಎನ್ನಲಾಗ್ತಾ ಇದೆ. ಮಳೆಯ ಕೊರತೆ ಎದುರಾಗಲಿದ್ದು, ಆಹಾರ ಕ್ಷಾಮ, ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುವ ಸಾಧ್ಯತೆ ಇದೆ ಅಂತ ಜ್ಯೋತಿಷಿಗಳು ಹೇಳ್ತಿದ್ದಾರೆ. ಬಹಳ ಕ್ರೂರವಾಗಿ ಬಂದಿರತಕ್ಕಂಥ ಅಮಾವಾಸ್ಯೆ ಮತ್ತು ಅದರ ಜೊತೆಯಲ್ಲಿ ಗ್ರಹಣ, ಅದರ ಜೊತೆಯಲ್ಲಿ ಸಂವತ್ಸರವೂ ಕೂಡ ಅದೇ ರೀತಿಯಲ್ಲಿ ಬಂದಿರತಕ್ಕಂಥದ್ದು. ಇದಕ್ಕೆ ಗ್ರಹಣವೂ ಕೂಡ ಹಾಡಾಗೋದ್ರಿಂದ ಅದು ಇನ್ನಷ್ಟು ಕೆಟ್ಟ ಅಥವಾ ದುಷ್ಪರಿಣಾಮವನ್ನು ಬೀರುವಂಥ ಸಂದರ್ಭಗಳು ನಿರ್ಮಾಣವಾಗಿ ಬರೋದಕ್ಕೆ ದಾರಿಯಾಗ್ತದೆ. ಯಾವ ರೀತಿಯಲ್ಲಿ ನಿರ್ಮಾಣವಾಗ್ತದೆ? ಒಬ್ಬ ಮನುಷ್ಯನಿಗೆ ಆಹಾರ ಮುಖ್ಯ. ಆಹಾರೋದ್ಯಮಕ್ಕೆ ಮೊದಲ ಹೊಡೆತ ಬೀಳ್ತಕ್ಕಂಥದ್ದು. ಮಳೆಯ ಕೊರತೆಯನ್ನು ಎದುರಿಸ್ತಕ್ಕಂಥ ಸಾಧ್ಯತೆಗಳು ನಿರ್ಮಾಣವಾಗಿ ಬರುವಂಥ ಸಾಧ್ಯತೆಗಳು, ಮಧ್ಯಮ ಫಲ ಅನ್ನೋ ರೀತಿಯಾದಂಥ ಸ್ಥಿತಿ. ಕೃಷಿಕರಿಗೂ ಸಂಕಷ್ಟಕ್ಕೆ ಸಿಲುಕಾಕೊಳ್ತಕ್ಕಂಥ ಸಾಧ್ಯತೆಗಳು. ಯಾಕೆಂದರೆ ನಾವು ಬದುಕಬೇಕು ಅಂದರೆ ಅನ್ನ ಬಹಳ ಮುಖ್ಯ. ಹಾಗೆ ಮೊದಲ ಪ್ರಾಮುಖ್ಯತೆ ನೋಡಿದರೆ ಅನ್ನದ ಕೊರತೆಯನ್ನು ಎದುರಿಸ್ತಕ್ಕಂಥದ್ದು, ಮಳೆಯ ಕೊರತೆಯನ್ನು ಎದುರಿಸ್ತಕ್ಕಂಥದ್ದು, ಕೃಷಿಕರಿಗೂ ಅನಾನುಕೂಲಕ್ಕೆ ಒಳಗಾಗುವಂಥ ಸಂದರ್ಭಗಳು ನಿರ್ಮಾಣವಾಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಅದೇ ಇದರ ದುಷ್ಪರಿಣಾಮ ಅಂತಕ್ಕಂಥದ್ದು. ಭಾರತಕ್ಕೆ ಈ ಸೂರ್ಯಗ್ರಹಣ ಗೋಚರ ಇಲ್ಲ. ಗ್ರಹಣ ಗೋಚರವಿಲ್ಲದಿದ್ರೂ ಎಚ್ಚರ ತಪ್ಪುವಂತಿಲ್ಲ. ಸೂರ್ಯಗ್ರಹಣ ಭಾರತದಲ್ಲಿ ಗೋಚರ ಆಗಲ್ಲ, ಅದರ ನೆರಳು ಕೂಡ ಭಾರತದಲ್ಲಿ ಬೀಳ್ತಾ ಇಲ್ಲ. ಹೀಗಿದ್ದು ಕೆಲ ಭಾರತೀಯರು ಸೂರ್ಯಗ್ರಹಣದ ವಿಚಾರದಲ್ಲಿ ಭಯಗೊಂಡಿದ್ದಾರೆ. ಕೋಟ್ಯಾಂತರ ಭಾರತೀಯರು ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬುತ್ತಾರೆ. ಗ್ರಹಣದ ಸಂದರ್ಭದಲ್ಲಿ ಆಗುವ ತೊಡಕು ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲು ಸಂಪ್ರದಾಯ, ಪೂಜೆ, ಪುನಸ್ಕಾರದ ಮೊರೆ ಹೋಗುತ್ತಾರೆ. ಅದರಲ್ಲೂ ಹೇಳಿ ಕೇಳಿ ಯುಗಾದಿ ಹಬ್ಬದ ಹಿಂದಿನ ದಿನ ಗ್ರಹಣ ಬರ್ತಾ ಇದೆ. ಹಿಂದೂ ಸಂಪ್ರದಾಯದ ಹೊಸ ವರ್ಷದ ಮೊದಲನೇ ದಿನವೇ ವರ್ಷದ ಮೊದಲ ಸೂರ್ಯಗ್ರಹಣ ನಡೀತಾ ಇದೆ. ಹೀಗಿರುವಾಗ ಅದೆಷ್ಟೋ ಹಿಂದೂ ಸಂಪ್ರದಾಯವನ್ನು ಆಚರಿಸುವ ಭಾರತೀಯರು ವಿಶ್ವದ ಮೂಲೆ ಮೂಲೆಗಳಲ್ಲೂ ನೆಲೆಸಿದ್ದಾರೆ. ಅಂತೆಯೇ ಅಮೆರಿಕದಲ್ಲೂ ಕೂಡ ವಾಸವಿದ್ದಾರೆ. ಯುಗಾದಿ ಹಬ್ಬದ ಹಿಂದಿನ ದಿನವೇ ಸೂರ್ಯಗ್ರಹಣ ಕಾಣಿಸಿಕೊಂಡಿರುವ ಹಿನ್ನೆಲೆಯಲ್ಲಿ ವಿದೇಶದಲ್ಲಿರುವ ಭಾರತೀಯರಿಗೆ ಹಾಗೂ ಭಾರತದಲ್ಲಿರುವ ಅವರ ಸಂಬಂಧಿಕರಿಗೆ ಸಹಜವಾಗಿಯೇ ಗ್ರಹಣದ ಆತಂಕ ಕಾಡಿದೆ. ಯುಗಾದಿ ಗ್ರಹಣ ಗುಮ್ಮ. ಈ ಸೂರ್ಯಗ್ರಹಣ ಭಾರತದಲ್ಲಿ ಗೋಚರವಾಗಲ್ಲ. ಮೆಕ್ಸಿಕೋ, ಯುನೈಟೆಡ್ ಸ್ಟೇಟ್ಸ್, ಕೆನಡಾದಲ್ಲಿ ಈ ಸೂರ್ಯಗ್ರಹಣ ಗೋಚರಿಸಲಿದೆ. ಈ ಗ್ರಹಣದ ನೆರಳು ಅಮೆರಿಕದ ಬಹುತೇಕ ರಾಜ್ಯಗಳಲ್ಲಿ ಬೀಳಲಿದೆ. ಹೌದು, ಈ ಸೌರ ಪ್ರಕ್ರಿಯೆ ಭಾರತದಲ್ಲಿ ಗೋಚರವಾಗುವುದಿಲ್ಲ. ಹಾಗಂತ ಈ ದೊಡ್ಡ ಸೂರ್ಯಗ್ರಹಣದಿಂದ ಭಾರತಕ್ಕೆ ಯಾವುದೇ ಗಂಡಾಂತರಗಳಿಲ್ಲ ಅನ್ನೋದನ್ನು ನಿಖರವಾಗಿ ಹೇಳೋದಕ್ಕಾಗದೇ ಇದ್ರೂ ಭಾರೀ ಗಂಡಾಂತರದ ಮುನ್ಸೂಚನೆಯನ್ನ ಕೊಟ್ಟಿರೋದಂತೂ ಸತ್ಯ. ವರ್ಷದ ಮೊದಲ ಹಾಗೂ ದೀರ್ಘಾವಧಿಯ ಸೂರ್ಯಗ್ರಹಣ ಭಾರತದಲ್ಲಿ ಗೋಚರವಾಗದಿದ್ರೂ ಅದ್ಯಾವ ಗ್ರಹಗತಿಗಳು ಭೂಮಿಯನ್ನ ಕಾಡಲಿವೆಯೋ ಅನ್ನೋದು ಮತ್ತೊಂದು ಆತಂಕವಾಗಿದೆ. ಈ ಅಮಾವಾಸ್ಯೆಯಂದು ನಮ್ಮ ಭರತಖಂಡಕ್ಕೆ
ಗ್ರಹಣ ಅಂತಕ್ಕಂಥದ್ದು ಕಾಣದೇ ಇದ್ರೂ ಕೂಡ ಅದರ ಫಲಾಫಲಗಳಂತೂ, ಯಾಕಂದರೆ ಸಂವತ್ಸರ ಪ್ರಾರಂಭದಲ್ಲಿ ಭೂಮಂಡಲದಲ್ಲಿ ಎಲ್ಲೇ ಗ್ರಹಣ ಗೋಚರವಾದ್ರೂ ಕೂಡ ಅದರ ಪ್ರತಿಫಲಗಳನ್ನು ಎಲ್ಲರೂ ಕೂಡ ಅನುಭವಿಸಬೇಕಾದಂಥ ಅನಿವಾರ್ಯತೆಗಳು ಅಂತಕ್ಕಂಥದ್ದು ಇರ್ತದೆ. ಸಾಮಾನ್ಯವಾಗಿ ಇಡೀ ಭೂಮಂಡಲಕ್ಕೆ, ನಮ್ಮ ಭೂಮಿಗೆ ಕೇಂದ್ರೀಕೃತವಾಗಿ ಸೂರ್ಯನನ್ನು ನಾವು ಪರಿಗಣನೆ ಮಾಡ್ತೀವಿ. ಆ ಸೂರ್ಯನೇ ಗ್ರಹಣಕ್ಕೆ ಒಳಗಾದಾಗ ಸಾಮಾನ್ಯವಾಗಿ ಆ ಭೂಮಂಡಲದಲ್ಲಿ ವಾಸ ಮಾಡ್ತಕ್ಕಂಥ ಎಲ್ಲ ಪ್ರಾಣಿ ಪಕ್ಷಿ ಅಥವಾ ಭೂಮಿಯ ಮೇಲೆ, ವಾತಾವರಣದ ಮೇಲೆ, ಪಂಚಭೂತಗಳ ಮೇಲೆ, ಆರೋಗ್ಯದ ಮೇಲೆ, ದನಕರಗಳ ಮೇಲೆ, ಪ್ರಾಣಿ ಪಕ್ಷಿಗಳ ಮೇಲೆ ಮತ್ತು ಆಹಾರೋದ್ಯಮದ ಮೇಲೆ ಎಲ್ಲ ರೀತಿಯಾದಂಥ ಪರಿಣಾಮವನ್ನು ಬೀರೋದಕ್ಕೆ ದಾರಿಯಾಗ್ತದೆ. ಅಲ್ಲದೆ ಏಪ್ರಿಲ್ 8ರಂದು ಸೌರ ಮಂಡಲದಲ್ಲಿ ನಡೆಯುವ ಕೌತುಕಗಳು ಮುಂದಿನ ದಿನಗಳಲ್ಲಿ ಭಾರೀ ಗಂಡಾಂತರವನ್ನು ಸೃಷ್ಟಿಸಲಿವೆಯಂತೆ. ವಿಜ್ಞಾನಿಗಳೇನೋ ಎಂದಿನಂತೆ ಇದೊಂದು ಸಾಮಾನ್ಯ ಕ್ರಿಯೆ, ಭಯಪಡೋ ಅಗತ್ಯವೇ ಇಲ್ಲ ಅಂತ ಸುಮ್ಮನಾಗ್ತಾ ಇದ್ದಾರೆ. ಆದರೆ ಅವರ ಒಳಗೂ ಒಂದು ಭಯ ಇದ್ದೇ ಇದೆ. ಸಂಖ್ಯಾಶಾಸ್ತ್ರಜ್ಞರು, ಜ್ಯೋತಿಷಿಗಳು ಕಂಟಕ ಎದುರಾಗುವ ಸಾಧ್ಯತೆ ಇದೆ ಅಂತಲೇ ಭವಿಷ್ಯ ನುಡಿಯುತ್ತಿದೆ. ಭೂಮಿಯ ಮೇಲೆ ಆಗುವಂತಹ ವಿನಾಶಕಾರಿ ಘಟನೆಗಳಿಗೆ ಈ ಸೂರ್ಯಗ್ರಹಣವೇ ಮುನ್ನುಡಿ ಬರೆಯಲಿದೆಯಾ ಅನ್ನೋ ಅನುಮಾನ ಕಾಡಲಾರಂಭಿಸಿದೆ. ಈ ಸೂರ್ಯಗ್ರಹಣ ಭೂಮಿ ಮೇಲಷ್ಟೇ ಅಲ್ಲ, 12 ರಾಶಿಗಳ ಮೇಲೆ ಕೂಡ ಪರಿಣಾಮ ಬೀರಲಿದೆ ಎನ್ನಲಾಗ್ತಾ ಇದೆ. ಹಾಗಾದ್ರೆ ಯಾವ ರಾಶಿಗಳಿಗೆ ಶುಭ, ಯಾವ ರಾಶಿಗಳಿಗೆ ಅಶುಭ, ಆ ಬಗ್ಗೆ ಡೀಟೇಲ್ಸ್ ನಿಮ್ಮ ಮುಂದೆ. 12 ರಾಶಿಗಳ ಮೇಲೂ ಇದೆ ಗ್ರಹಣ ಪ್ರಭಾವ. ಯಾವೆಲ್ಲ ರಾಶಿಗಳಿಗೆ ಗ್ರಹಣ ಗ್ರಹಚಾರ, ಯಾವೆಲ್ಲ ರಾಶಿಗಳಿಗೆ ಗ್ರಹಣ ಗಂಡಾಂತರ. ಇದು ಯುಗಾದಿ ಅಮಾವಾಸ್ಯೆಯ ಗ್ರಹಣ ಆಗಿರೋದ್ರಿಂದ ಈ ಸೂರ್ಯಗ್ರಹಣದ ಎಫೆಕ್ಟ್ಗೆ 12 ರಾಶಿಗಳು ಕೂಡ ಒಳಗಾಗಿವೆ. ಹಾಗಾದ್ರೆ ಯಾವ ರಾಶಿಗಳ ಮೇಲೆ ಈ ಸೂರ್ಯಗ್ರಹಣ ಹೇಗೆಲ್ಲ ಪ್ರಭಾವ ಬೀರಲಿದೆ ಅನ್ನೋದನ್ನ ಜ್ಯೋತಿಷಿಗಳೇ ಹೇಳಿದ್ದಾರೆ, ಕೇಳಿ. ಮೇಷರಾಶಿನವರಿಗೆ ಅನಿರೀಕ್ಷಿತವಾದಂಥ ಖರ್ಚು ಅಥವಾ ಅನಿರೀಕ್ಷಿತವಾದಂಥ ನಷ್ಟ, ನಿದ್ರಾ ಭಂಗ ಮತ್ತು ದುಸ್ವಪ್ನಗಳು ಬರುವಂಥ ಸನ್ನಿವೇಶ. ಆರೋಗ್ಯದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ವ್ಯತ್ಯಾಸಗಳಾಗ್ತಕ್ಕಂಥದ್ದು. ಪ್ಯಾರಲಿಸಿಸ್ ಇರ್ತಕ್ಕಂಥವ್ರು ಅಥವಾ ಸ್ಕಿನ್ ಡಿಸೀಸ್ ಇರ್ತಕ್ಕಂಥವ್ರು ಮತ್ತು ಇನ್ಫೆಕ್ಷನ್ಸ್, ಡಸ್ಟ್ ಅಲರ್ಜಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ವ್ಯತ್ಯಾಸಗಳಾಗುವಂಥ ಸನ್ನಿವೇಶಗಳೇನಾದರೂ ಬರುವಂಥ ಸಾಧ್ಯತೆಗಳು ಉಂಟು ಅಂತ ಹೇಳ್ತದೆ. ಇನ್ನು ವೃಷಭ ರಾಶಿನವರಿಗೆ ಸಂಬಂಧಪಟ್ಟಂತೆ ಸ್ನೇಹಿತರೊಂದಿಗೆ ವಾಗ್ವಾದ ಅಥವಾ ಸ್ನೇಹಿತರೊಂದಿಗೆ ಮನಸ್ತಾಪಗಳು ಬರ್ತಕ್ಕಂಥದ್ದು, ಅಥವಾ ತುಂಬ ಆತ್ಮೀಯತೆ ಇರತಕ್ಕಂಥ ಸಂಬಂಧಗಳು ಮುರಿದು ಬೀಳ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗಿ ಬರುವಂಥದ್ದು. ಲಾಭದ ಪ್ರಮಾಣದಲ್ಲಿ ಕುಂಠಿತವಾಗುವಂಥ ಸನ್ನಿವೇಶ, ಬಡ್ತಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಪ್ರಯತ್ನವನ್ನು ಮಾಡ್ತಾ ಇದ್ರೆ ಸ್ವಲ್ಪ ತೊಂದರೆಗಳಾಗ್ತಕ್ಕಂಥದ್ದು ಅಥವಾ ವಿಘ್ನಗಳು ಬರ್ತಕ್ಕಂಥದ್ದು. ಗರ್ಭಿಣಿಯರು ಸ್ವಲ್ಪ ಜಾಗೃತಿಯಿಂದ ಇರಬೇಕು, ಅದರಲ್ಲೂ ಕೂಡ ವೃಷಭ ರಾಶಿನವರಿಗೆ ಸಂಬಂಧಪಟ್ಟಂತೆ. ಇನ್ನು ಮಿಥುನ ರಾಶಿನವರಿಗೆ ಸಂಬಂಧಪಟ್ಟಂತೆ ನೋಡಿದಾಗ ಉದ್ಯೋಗದ ಸ್ಥಳದಲ್ಲಿ ಸ್ವಲ್ಪ ತೊಂದರೆ ತಾಪತ್ರಯಗಳಿಗೆ ಒಳಗಾಗುವಂಥದ್ದು. ತಂದೆಯ ಆರೋಗ್ಯದಲ್ಲಿ ವ್ಯತ್ಯಾಸಗಳನ್ನು ತಂದುಕೊಳ್ತಕ್ಕಂಥದ್ದು. ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿ ವಿಘ್ನಗಳನ್ನು ಎದುರಿಸ್ತಕ್ಕಂಥದ್ದು. ರಾಜಕಾರಣಿಗಳಿದ್ದಂಥ ಪಕ್ಷದಲ್ಲಿ ಮಿಥುನ ರಾಶಿನವರಿಗೂ ಸ್ವಲ್ಪ ಹಿನ್ನಡೆಯಾಗುವಂಥ ಸಾಧ್ಯತೆಗಳು ಬರಬಹುದು ಅಂತಕ್ಕಂಥ ಸ್ಥಿತಿ ಕಾಣುತ್ತದೆ. ಸ್ವಲ್ಪ ಹೊಟ್ಟೆಗೆ ಸಂಬಂಧಪಟ್ಟ ಏನೋ ಆಪರೇಷನ್, ಮತ್ತೊಂದು ಮಗದೊಂದು ಇದ್ದರೆ ಏನೋ ವ್ಯತ್ಯಾಸಗಳಾಗುವಂಥ ಸಾಧ್ಯತೆಗಳು ಬರಬಹುದು. ಇನ್ನು ಕಟಕ ರಾಶಿನವರಿಗೆ ಸಂಬಂಧಪಟ್ಟಂತೆ ನೋಡಿದಾಗ ಸಾಮಾನ್ಯವಾಗಿ ಈ ಗ್ರಹಣ ಅಂತಕ್ಕಂಥದ್ದು ರಾಷ್ಟ್ರಾಧಿಪತಿಯೂ ಒಳಗಾಗಿರ್ತಕ್ಕಂಥದ್ದಾಗಿರೋದ್ರಿಂದ ಮಾನಸಿಕವಾದಂಥ ಚಂಚಲತೆಗಳು ಜಾಸ್ತಿ ಆಗುವಂಥದ್ದು, ಮತ್ತು ಮಾಡುವಂಥ ಕೆಲಸ ಕಾರ್ಯಗಳು, ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರಗಳು ಸರಿಯಾಗಿ ಆಗದೇ ಇರತಕ್ಕಂಥದ್ದು, ಪಿತ್ರಾರ್ಜಿತ ಸೊತ್ತಿನ ವಿಚಾರಗಳಿಗೆ ಸಮಸ್ಯೆಗಳು ಎದುರಾಗುವಂಥದ್ದು, ಓದಂಥ ಪ್ರಯಾಣದಲ್ಲಿ ತೊಂದರೆ ತಾಪತ್ರಗಳು ಮತ್ತು ವಿಘ್ನಗಳು ಎದುರಿಸ್ತಕ್ಕಂಥದ್ದು, ಮತ್ತು ಓದಂಥ ಪ್ರಯಾಣ ಅಂತಕ್ಕಂಥದ್ದು ಸರಿಯಾಗಿ ಸಂತೃಪ್ತಿಯಾಗಿ ಆಗದೇ ಇರತಕ್ಕಂಥ ಒಂದು ಸಾಧ್ಯತೆಗಳು ಬರಬಹುದು ಅಂತಕ್ಕಂಥ ಸ್ಥಿತಿ ನಿರ್ಮಾಣವಾಗುತ್ತೆ. ಇನ್ನು ಸಿಂಹರಾಶಿನವರಿಗೆ ಸಂಬಂಧಪಟ್ಟಂತೆ ನೋಡಿದಾಗ ಆರೋಗ್ಯ ವ್ಯತ್ಯಾಸಗಳಾಗುವಂಥ ಸನ್ನಿವೇಶ, ಆರ್ಥಿಕವಾಗಿ ಕೆಲವೊಂದು ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ತಕ್ಕಂಥ ಸ್ಥಿತಿ ನಿರ್ಮಾಣವಾಗುವಂಥದ್ದು, ಕಲಹಗಳು ಜಾಸ್ತಿ ಆಗುವಂಥದ್ದು, ಬೇಡಾದ್ರೂ ಕಾಲು ಕೆರ್ಕೊಂಡು ಜಗಳಕ್ಕೆ ಬರತಕ್ಕಂಥ ವಾತಾವರಣ, ಮತ್ತು ದಾಯಾದಿ ಕಲಹ ಮತ್ತು ದಾಂಪತ್ಯ ಕಲಹಗಳು ಹೆಚ್ಚಾಗುವಂಥದ್ದನ್ನು ಸಾಮಾನ್ಯವಾಗಿ ಈ ಗ್ರಹಣದಿಂದ ಸಿಂಹರಾಶಿನವರು ನೋಡ್ತೀರಿ. ಇನ್ನು ಕನ್ಯಾ ರಾಶಿನವರಿಗೆ ಸಂಬಂಧಪಟ್ಟಂತೆ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರ ಎಲ್ಲವೂ ಕೂಡ ತಟಸ್ಥವಾಗುವಂಥ ಸಾಧ್ಯತೆಗಳು ಬರಬಹುದು. ಅನಾರೋಗ್ಯ ಕಾರಣಗಳು ಅಂತಕ್ಕಂಥದ್ದು ನಿಮ್ಮ ಕಾರ್ಯಚಟುವಟಿಕೆಗಳಿಗೆ ವಿಘ್ನಗಳನ್ನು ತಂದುಕೊಳ್ತಕ್ಕಂಥ ಸ್ಥಿತಿ. ಪಾಲುದಾರಿಕೆ ವ್ಯವಹಾರಗಳಲ್ಲಿ ಸಮಸ್ಯೆಗಳಾಗುವಂಥದ್ದು, ಸಂಗಾತಿ ಆರೋಗ್ಯದಲ್ಲಿ ವ್ಯತ್ಯಾಸಗಳನ್ನು ತಂದುಕೊಳ್ತಕ್ಕಂಥ ಸ್ಥಿತಿ ನಿರ್ಮಾಣವಾಗುವಂಥದ್ದು, ಸಾಂಸಾರಿಕ ಜಗಳ ಅಂತಕ್ಕಂಥದ್ದು ವಿಕೋಪ ಅಥವಾ ಡೈವರ್ಸ್ ಹಂತಕ್ಕೆ ಹೋಗುವಂಥ ಸಾಧ್ಯತೆಗಳು ಬರಬಹುದು. ಸ್ವಲ್ಪ ತಾಳ್ಮೆಯಿಂದ ಇರತಕ್ಕಂಥದ್ದು ಸೂಕ್ತ ಅಂತಕ್ಕಂಥದ್ದು. ಮೇಲಧಿಕಾರಿಗಳಿಂದ ಕಿರಿಕಿರಿ ಮತ್ತು ಉದ್ಯೋಗ ಸ್ಥಳದಲ್ಲೂ ಕೂಡ ಸ್ವಲ್ಪ ಕಿರಿಕಿರಿಗಳನ್ನು ಅನುಭವಿಸುವಂಥ ಸಾಧ್ಯತೆಗಳು ಗ್ರಹಣದಿಂದ ಏರ್ಪಾಡಾಗ್ತದೆ
ಕನ್ಯಾ ರಾಶಿನವರಿಗೆ. ಇನ್ನು ತುಲಾ ರಾಶಿನವರಿಗೆ ಸಂಬಂಧಪಟ್ಟಂತೆ ನೋಡಿದಾಗ ಸಾಮಾನ್ಯವಾಗಿ ಈ ಗ್ರಹಣದಿಂದ ಸಾಲಬಾಧೆ, ಶತ್ರುಕಾಟಗಳು ಬರ್ತಕ್ಕಂಥದ್ದು, ಗುಪ್ತ ಶತ್ರುಕಾಟಗಳ ಜಾಸ್ತಿ ಆಗುವಂಥದ್ದು, ಜೊತೆಲೇ ಇದ್ದು ಬೆನ್ನಿಗೆ ಚೂರಿ ಹಾಕುವಂಥ ಒಂದು ಸ್ನೇಹತ್ವವನ್ನು ಮಾಡಿಕೊಳ್ತಕ್ಕಂಥ ಸ್ಥಿತಿ ನಿರ್ಮಾಣವಾಗುತ್ತೆ. ಮತ್ತು ಸಂಗಾತಿಯಿಂದ ಅಂತರವನ್ನು ಕಾಯ್ದುಕೊಳ್ತಕ್ಕಂಥ ಸ್ಥಿತಿ, ಮಕ್ಕಳೊಂದಿಗೆ ಕಲಹವನ್ನು ಮಾಡಿಕೊಳ್ತಕ್ಕಂಥ ಸ್ಥಿತಿ, ಮತ್ತು ದಾಂಪತ್ಯದಲ್ಲೂ ಕೂಡ ಸ್ವಲ್ಪ ಕಲಹಗಳು ಜಾಸ್ತಿ ಆಗುವಂಥ ವಾತಾವರಣ ಈ ಗ್ರಹಣದಿಂದ ತುಲಾ ರಾಶಿನವರಿಗೆ ಏರ್ಪಡ್ತದೆ. ಈ ರೀತಿ ಸೂರ್ಯಗ್ರಹಣ ರಾಶಿಗಳ ಮೇಲೆ ಪರಿಣಾಮ ಬೀರುವ ಮೂಲಕ ಮನುಷ್ಯರ ಜೀವನದಲ್ಲಿ ಅನೇಕ ಬದಲಾವಣೆಗಳಿಗೆ ಕಾರಣವಾಗಲಿದೆ. ವೆಲ್ಕಮ್ ಬ್ಯಾಕ್. ಗ್ರಹಣದ ಪ್ರಭಾವಕ್ಕೆ ದೇವರು ಕೂಡ ಹೊರತಾಗಿಲ್ಲ. ಹಾಗಾಗಿ ಗ್ರಹಣ ಕಾಲದಲ್ಲಿ ದೇಗುಲಗಳನ್ನ ಕೂಡ ಮುಚ್ಚಲಾಗತ್ತೆ. ಅಂಥದ್ರಲ್ಲಿ ದ್ವಾದಶ ರಾಶಿಗಳು ಗ್ರಹಣ ಪ್ರಭಾವದಿಂದ ಹೊರತಾಗಿಲ್ಲ. ಹಾಗಾದ್ರೆ ಉಳಿದ ರಾಶಿಗಳ ಮೇಲೆ ಗ್ರಹಣದ ಪ್ರಭಾವ ಹೇಗಿದೆ ಅನ್ನೋದರ ಡೀಟೇಲ್ಸ್ ನಿಮ್ಮ ಮುಂದೆ. ಧನಸ್ಸು, ಮಕರ, ಹೇಗಿದೆ ಗ್ರಹಣದ ಪ್ರಭಾವ? ಕುಂಭ, ಮೀನ ರಾಶಿಗಳಿಗೆ ಇದೆಯಾ ಗ್ರಹಣ ಕಂಟಕ? ಆದರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳಿರುವ ಪ್ರಕಾರ ಗ್ರಹಣದ ಪ್ರಭಾವ ರಾಶಿಗಳ ಮೇಲೆ ಇದ್ದೇ ಇರುತ್ತೆ ಅಂತ ನಂಬಲಾಗುತ್ತೆ. ಹಾಗಾದರೆ ಇನ್ನುಳಿದ ರಾಶಿಗಳ ಮೇಲೆ ಗ್ರಹಣದ ಎಫೆಕ್ಟ್ ಹೇಗಿದೆ ಅನ್ನೋದನ್ನ ಹೇಳ್ತೀವಿ, ಕೇಳಿ. ವೃಶ್ಚಿಕ ರಾಶಿನವರಿಗೆ ಸಂಬಂಧಪಟ್ಟಂತೆ ನೋಡಿದಾಗ ಬಾಲಗ್ರಹ ದೋಷಗಳು ಹೆಚ್ಚಾಗಿ ಬರ್ತದೆ. ಮಕ್ಕಳ ಜೀವನದ ಚಿಂತೆ ಹೆಚ್ಚಾಗಿ ಕಾಡಾಟವನ್ನು ಕೊಡ್ತಕ್ಕಂಥದ್ದು, ಪ್ರೀತಿ ಪ್ರೇಮ ವಿಚಾರದಲ್ಲಿ ಸ್ವಲ್ಪ ಮೋಸಕ್ಕೆ ಒಳಗಾಗುವಂಥ ಸಾಧ್ಯತೆಗಳು ನಿರ್ಮಾಣವಾಗುತ್ತೆ. ಉದ್ಯೋಗ ನಷ್ಟವನ್ನು ಮಾಡಿಕೊಳ್ತಕ್ಕಂಥ ಪರಿಸ್ಥಿತಿಯೂ ಕೂಡ ಈ ಗ್ರಹಣದಿಂದ ನಿಮಗೆ ಏರ್ಪಡ್ತಕ್ಕಂಥದ್ದು. ಇನ್ನು ಧನುಸ್ಸು ರಾಶಿನವರಿಗೆ ಸಂಬಂಧಪಟ್ಟಂತೆ ಭೂ ವ್ಯವಹಾರಗಳು ಅಂತಕ್ಕಂಥದ್ದು ಹೆಚ್ಚಿನಾಗಿ ಸಮಸ್ಯೆಯನ್ನು ತರುವಂಥದ್ದು, ಮತ್ತು ವಾಹನ ಅಪಘಾತಗಳಾಗ್ತಕ್ಕಂಥದ್ದು, ತಾಯಿಯ ಆರೋಗ್ಯದಲ್ಲಿ ವ್ಯತ್ಯಾಸಗಳನ್ನು ತಂದುಕೊಳ್ತಕ್ಕಂಥ ಸ್ಥಿತಿ, ಮಕ್ಕಳಿಂದ ನಷ್ಟವನ್ನು ನೋಡ್ತಕ್ಕಂಥ ಸಾಧ್ಯತೆಗಳು ಬರಬಹುದು. ಇನ್ನು ಮಕರ ರಾಶಿನವರಿಗೆ ಸಂಬಂಧಪಟ್ಟಂತೆ ನೋಡಿದಾಗ ಪ್ರಯಾಣದಲ್ಲಿ ವಸ್ತುಗಳನ್ನು ಕಳೆದುಕೊಳ್ತಕ್ಕಂಥದ್ದು, ದಾಯಾದಿ ಕಲಹಗಳು, ನೆರೆಹೊರೆಯಿಂದ ಬಂಧು ಬಾಂಧವರಿಂದ ಕಿರಿಕಿರಿಗಳು ಏರ್ಪಡ್ತಕ್ಕಂಥದ್ದು, ಅಥವಾ ಮೋಸಕ್ಕೆ ಒಳಗಾಗುವಂಥ ಸನ್ನಿವೇಶ, ನಂಬಿಸಿ ಮೋಸ ಮಾಡುವಂಥ ಒಂದು ಪ್ರವೃತ್ತಿಗಳು ಜಾಸ್ತಿ ಆಗುವಂಥ ಸಾಧ್ಯತೆಗಳು, ಸ್ಥಿರಾಸ್ತಿ ಮಾರಾಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೋಸಗಳು ಒಳಗಾಗುವಂಥದ್ದು. ಇನ್ನು ಕುಂಭರಾಶಿನವರಿಗೆ ಸಂಬಂಧಪಟ್ಟಂತೆ ಆರ್ಥಿಕ ವ್ಯವಹಾರದಲ್ಲಿ ತಪ್ಪು ನಿರ್ಧಾರ ಮತ್ತು ಮೋಸಕ್ಕೆ ಒಳಗಾಗ್ತಕ್ಕಂಥದ್ದು, ಚೀಟಿ ವ್ಯವಹಾರದಲ್ಲಿ ತೊಂದರೆಗಳಾಗ್ತಕ್ಕಂಥದ್ದು, ಅಧಿಕ ಬಡ್ಡಿಗೆ ಅಥವಾ ಅತಿಹಾಸೆಗೆ ಬಲಿಯಾಗಿ ಆರ್ಥಿಕವಾದಂಥ ನಷ್ಟವನ್ನು ತಂದುಕೊಳ್ತಕ್ಕಂಥ ಸ್ಥಿತಿ ಬರುತ್ತೆ. ಕೌಟುಂಬಿಕವಾದಂಥ ಕಲಹ, ಮಾತಿನಿಂದ ತೊಂದರೆಗಳನ್ನು ಅನುಭವಿಸುವಂಥ ಸಾಧ್ಯತೆಗಳು ನಿರ್ಮಾಣವಾಗಿ ಬರ್ತದೆ. ಇನ್ನು ಮೀನರಾಶಿನವರಿಗೆ ಮೀನರಾಶಿನಲ್ಲೇ ಗ್ರಹಣ ಇರ್ತಕ್ಕಂಥದ್ದಾಗಿರೋದ್ರಿಂದ ಸ್ವಲ್ಪ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಜಾಗ್ರತೆಯಿಂದಿರಬೇಕು. ವ್ಯಾಪಾರ ವ್ಯವಹಾರದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಜಾಗ್ರತೆಯಿಂದಿರಬೇಕು. ಸ್ವಲ್ಪ ಏನಾದರೂ ಮುಖ್ಯವಾದಂಥ ತೀರ್ಮಾನವನ್ನು ತೆಗೆದುಕೊಳ್ಳಬೇಕು ಅಂದರೆ ಸಾಧ್ಯವಾದಷ್ಟು 1 ತಿಂಗಳ ಕಳೆದ ನಂತರವಾಗಿ ಸ್ವಲ್ಪ ಅದರ ಕಡೆಗೆ ಗಮನವನ್ನು ಕೊಡ್ತಕ್ಕಂಥದ್ದು ಸೂಕ್ತ ಅಂತಕ್ಕಂಥದ್ದು. ಕೌಟುಂಬಿಕವಾದಂಥ ಕಲಹ ಈ ಗ್ರಹಣದಿಂದ ನೀವೆಲ್ಲರೂ ಕೂಡ ಎದುರಿಸುವಂಥ ಸಾಧ್ಯತೆಗಳು ಉಂಟು ಅಂತ ಹೇಳ್ತದೆ. ಗ್ರಹಣದ ಪ್ರಭಾವದಿಂದ ಮುಕ್ತಿ ಹೊಂದಲು ಕೆಲ ನಿಯಮಗಳನ್ನು ಅನುಸರಿಸಲಾಗುತ್ತೆ. ನಂಬಿಕೆ ಇದ್ದವರು ಅದನ್ನು ಪಾಲನೆ ಮಾಡಬಹುದು. ಆದರೆ ಈ ಗ್ರಹಣದ ಪ್ರಭಾವದಿಂದ ಭೂಮಿ ಮೇಲೆ, ಭೂವಾಸಿಗಳ ಮೇಲೆ ವ್ಯತಿರಿಕ್ತ ಪರಿಣಾಮ ಉಂಟಾಗದಿರಲಿ, ಪ್ರಕೃತಿ ಶಾಂತವಾಗಿರಲಿ ಅಂತ ಕೇಳಿಕೊಳ್ಳೋದಷ್ಟೇ ಸದ್ಯಕ್ಕೆ ನಮ್ಮ ಮುಂದಿರುವ ಆಪ್ಷನ್. ನೋಡಿದ್ರಲ್ಲ, ಯುಗಾದಿ ಹಬ್ಬದ ಹಿಂದೆಯೇ ನಡೀತಾ ಇರುವ ಈ ಗ್ರಹಣದ ಎಫೆಕ್ಟ್ಗೆ ಏನೆಲ್ಲ ಆಗಬಹುದು ಅಂತ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೆನಪಲ್ಲಿ ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.